ಅವ್ರಿಗೊಂದು 950 ಸೆಂಡ್ ಮಾಡ್ಬಿಟ್ಟು 950 ಅಂದ್ರಲ್ಲ ಸರ್ ನೀವು? ಅಯ್ಯೋ ದೇವ್ರೆ, 950 ಕರ್ಸಿ ನಾನು ಪೊಲೀಸ್ ಅಂತ ಹೇಳಿ. ಸಿದ್ದರಾಮಯ್ಯ ಸಾಹೇಬ್ರೆಲ್ಲ ಬರ್ತಾ ಇದಾರೆ, ಖರ್ಗೆ ಸಾಹೇಬ್ರೆಲ್ಲ ಬಂದಿದ್ದಾರೆ. ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ ನವೀನ್ ರಾಜಣ್ಣ. ಇವತ್ತು ಒಂದು ಕ್ರೈಮ್ ಅಲರ್ಟ್ ಸುದ್ದಿನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೈಬರ್ ಕ್ರೈಮ್ ಅಂತಾರಲ್ಲ ಅದನ್ನೇ. ಇತ್ತೀಚೆಗೆ ವಂಚಕರು ಎಲ್ಲಾ ಆಯಾಮದಲ್ಲೂ ಪ್ರಯತ್ನ ಪಡ್ತಾ ಇದ್ದಾರೆ ಸೈಬರ್ ಕ್ರೈಮ್ ಮಾಡ್ಲಿಕ್ಕೆ. ಈಗ ಒಂದು ಹೊಸ ಆಯಾಮನ ಹುಡಿಕೊಂಡಿದ್ದಾರೆ ಸ್ನೇಹಿತರೆ. ಅದು ಹೊಸ ಆಯಾಮ ಏನಪ್ಪಾ ಅಂತಂದ್ರೆ, ಈಗ ಎಲ್ಲಾ ಊರುಗಳಲ್ಲೂ ನಿಮ್ಗೆಲ್ಲ ಗೊತ್ತು, ಆನ್ಲೈನ್ ಅಲ್ಲಿ ಆಟೋ ಹಾಗೂ ಕಾರ್ ಬುಕ್ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಎಲ್ಲಾ ಕಡೆ ಬಂದಿದೆ. ಆ ವ್ಯವಸ್ಥೆನ ಯೂಸ್ ಮಾಡ್ಕೊಂಡು ಯಾವ ರೀತಿ ಆಟೋನ ಬುಕ್ ಮಾಡಿ ಒಂದ್ ಕಡೆ ಕರ್ಸಿ ನಾನು ಪೊಲೀಸ್ ಅಂತ ಹೇಳಿ ನಾನು ಹೊಸದಾಗಿ ಒಂದು ನಗರಕ್ಕೆ, ಅಂದ್ರೆ ಇದು ನಡೆದಿರೋದು ಗುಲ್ಬರ್ಗ ನಗರಕ್ಕೆ ಬಂದಿದ್ದೀನಿ ಅಂತೇಳಿ ಹೊಸದಾಗಿ ಬಂದಿದ್ದೀನಿ. ನನ್ಗೆ ಏನೋ ಒಂದು ಚೂರು ಅರ್ಜೆಂಟ್ ಇದೆ ಇವತ್ತು. ದೊಡ್ಡ ದೊಡ್ಡ ರಾಜಕಾರಣಿಗಳ ಹೆಸರು ಹೇಳ್ತಾನೆ ಆತ. ನಾನು ಆ ಕಾರ್ಯಕ್ರಮದಲ್ಲಿ ಇದ್ದೀನಿ, ನನ್ನ ಫೋನ್ ಪೇ ವರ್ಕ್ ಮಾಡ್ತಾ ಇಲ್ಲ, ಹಾಗಾಗಿ ನನಗೆ ದಯವಿಟ್ಟು ಐಟಮ್ ತಂದ್ಕೊಡಿ ಅಂತ ಒಂದು ಆಟೋನ ಬುಕ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಆತ ಮೋಸ ಮಾಡಿದಾನೆ ಅಂದ್ರೆ, ಅವ್ ಬರೇ ಒಬ್ಬರಿಗಲ್ಲ, ಒಂದ್ 5-6 ಜನಕ್ಕೆ ಮೋಸ ಮಾಡಿದಾನಂತೆ. ಆದ್ರೆ ಒಂದೇ ಒಂದು ವಿಚಾರನ ನಾನು ಅವರ ಒಂದು ಆಡಿಯೋ ಕ್ಲಿಪ್ ಸಮೇತ ನಾನು ಹಾಕ್ತಾ ಇದ್ದೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಇಂಥ ವಂಚಕರಿಂದ ದಯವಿಟ್ಟು ಹುಷಾರಾಗಿರಿ. ಆಡಿಯೋ ಕ್ಲಿಪ್ ನ ಪೂರ್ತಿ ಕೇಳಿ ಹಾಗೂ ನಿಮ್ಮ ಅಭಿಪ್ರಾಯನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಹುಷಾರಾಗಿರಿ ಇಂಥ ವಿಚಾರಗಳಲ್ಲಿ. ಜೊತೆಗೆ ಈ ವಿಡಿಯೋನ ಪ್ರತಿ ಆಟೋ ಚಾಲಕರಿಗೂ ಹಾಗೂ ಕಾರ್ ಚಾಲಕರಿಗೂ ಶೇರ್ ಮಾಡಿ. ಈ ಒಂದು ವಿಡಿಯೋ ಎಲ್ಲರಿಗೂ ತಲುಪಲಿ. ಇಂಥ ಫ್ರಾಡ್ ಗಳಿಂದ ಯಾರು ಮೋಸ ಹೋಗೋದ್ ಬೇಡ ಅನ್ನೋದೇ ನಮ್ಮ ಉದ್ದೇಶ. ಹಲೋ 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 ಸರ್, ಕೇಳಿಸ್ತಾ ಇದೀಯಾ? ಪಾರ್ಕಿಂಗ್ ಹತ್ರ ಸರ್, ನಿಮ್ ಹತ್ರ ಫೋನ್ ಪೇ ಗೂಗಲ್ ಪೇ ಏನಾದ್ರು ಉಂಟಾ? ಫೋನ್ ಪೇ ಇದೆ ಸರ್. ಅವ್ರಿಗೆ ಪೇಮೆಂಟ್ ಕಳಿಸ್ತಾ ಇದೀನಿ ಸರ್. ನಂದು ನೆಟ್ವರ್ಕ್ ಇಶ್ಯೂ ಬರ್ತಾ ಇದೆ, ಹೋಗ್ತಾ ಇಲ್ಲ. ಒಂಚೂರು ಒಳಗಡೆ ಹೋಗಿ ನಾಗರಾಜು ಪೊಲೀಸ್ ಅವ್ರದ್ದು ಪಾರ್ಸಲ್ ಇದೆ ಅಂದ್ರೆ ಕೊಡ್ತಾರೆ. ಅವ್ರಿಗೊಂದು 950 ಸೆಂಡ್ ಮಾಡ್ಬಿಟ್ಟು ತಗೊಂಡ್ ಬರ್ತೀರಾ? ನಾನು ಕ್ಯಾಶ್ ಕೊಡ್ತೀನಿ. ಯಾಕಂದ್ರೆ ಇವಾಗ ಅಲ್ಲಿಗೆ ಬಂದು ಹೋಗಕ್ಕೆ ಲೇಟ್ ಆಗ್ಬಿಡುತ್ತೆ ಸರ್. ಅದೇ ಬೇಕಾದ್ರೆ ನಾನು 100 ಒಂದು 200 ಎಕ್ಸ್ಟ್ರಾ ಹಾಕ್ಬಿಟ್ಟು ಕ್ಯಾಶ್ ಕೊಡ್ತೀನಿ ನಿಮ್ಗೆ. ಕೌಂಟರ್ ಸರ್? ಸರ್, ಕೌಂಟರ್ ಅಲ್ಲಿ ನನ್ನ ಹೆಸರು ಹೇಳಿ, ನಾಗರಾಜು ಪೊಲೀಸ್ ಅವ್ರದ್ದು ಅಂತ ಹೇಳಿ ಸಾಕು. ಒಂದ್ ಸೆಕೆಂಡ್ ಸರ್. ಇಲ್ಲ, ಒಂದ್ ಕೆಲಸ ಮಾಡಿ ಸರ್, ಗೇಟ್ ಹತ್ರ ಇರಿ, ಅವ್ರ ಆಚೆ ತಂದು ಕೊಡ್ತಾರೆ. ಅವ್ರ ಫೋನ್ ಪೇ ನಂಬರ್ ಹೇಳ್ತೀನಿ ತಗೊಳ್ಳಿ, 6365. ಮೊಬೈಲ್ ನಂಬರ್? ಫೋನ್ ಪೇ ಗೂಗಲ್ ಪೇ ನಂಬರ್. ಗೂಗಲ್ ಪೇ ಮಾಡ್ಲಿಕ್ಕೆ ಉಂಟು ನೋಡಿ ಅವ್ರಿಗೆ. 6360 ಹಲೋ ಸರ್, 6360 45 3850. ಹೆಸರೇನ್ ಬಂತ ಹೇಳಿ ಸರ್ ಅವ್ರದ್ದು ಫೋನ್ ಪೇಲಿ? ಫೋನ್ ಪೇ ಅಲ್ಲ ಸರ್, ಒಂದ್ ಸೆಕೆಂಡ್. ಫೋನ್ ಪೇ ಓಪನ್ ಮಾಡಿದೆ ಸರ್ ನಾನು. ಗೂಗಲ್ ಪೇ ಆಗಲ್ಲ, ಓನ್ಲಿ ಗೂಗಲ್ ಪೇ. ಫೋನ್ ಪೇ ಇಲ್ಲ ಸರ್ ನಮ್ಮಲ್ಲಿ, ಗೂಗಲ್ ಪೇ ಇಲ್ಲ. ಹಂಗಾರೆ ಅವ್ರ ಸ್ಕ್ಯಾನರ್ ಕಳಿಸ್ತೀನಿ ಬಿಡಿಪ್ಪ. ನಿಮ್ಗೆ ವಾಟ್ಸ್ಆಪ್ ನಂಬರ್ ಇದೆನಾ ನಿಮ್ದು? ಹಲೋ 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 ಸರ್. ಸರ್, ಪೇಮೆಂಟ್ ಅವ್ರಿಗೆ ಎಷ್ಟು ಮಾಡಿದೀರಾ ನೀವು? ಅವ್ರು ಕಾಲ್ ಮಾಡಿದ್ರೆ ಏನೋ 950 ರೂಪಾಯಿ ಬಂದಿದೆ ನೋಡಿ ಸರ್ ಅಂತ ಹೇಳ್ತಾ ಇದಾರೆ ನನಗೆ. ಒಂದ್ 950 ಅಂದ್ರಲ್ಲ ಸರ್ ನೀವು? ಅಯ್ಯೋ ದೇವ್ರೆ, 950 ಪಾ. 950. ಸಿದ್ದರಾಮಯ್ಯ ಸಾಹೇಬ್ರೆಲ್ಲ ಬರ್ತಾ ಇದಾರೆ, ಖರ್ಗೆ ಸಾಹೇಬ್ರೆಲ್ಲ ಬಂದಿದ್ದಾರೆ. ನಾನು ಬೇಕಾದ್ರೆ ನಿಮ್ ಬಾಳಿಗೆ ಬಿಟ್ಬಿಟ್ಟು 1000 ರೂಪಾಯಿ ಹಾಕ್ಬಿಟ್ಟು ಕೊಡ್ತೀನಪ್ಪ. 1000 ರೂಪೀಸ್ ತಗೊಳ್ಳಿ, ಪರವಾಗಿಲ್ಲ. ನಮ್ದು ಈ ಕಡೆ ರಾಂಪುರ್ ಪೊಲೀಸ್ ಸ್ಟೇಷನ್ ಹೊಸದಾಗಿ ಟ್ರಾನ್ಸ್ಫರ್ ಆಗಿರೋದು. ಅಲ್ಲಿಗೆ ಬಂದು ನಮಗ್ ರೂಟ್ ಗೊತ್ತಿಲ್ಲ, ಡ್ರೈವರ್ಸ್ ಯಾರಿಲ್ಲ. ನಾನು 100 1000 ಹಾಕ್ಬಿಟ್ಟು ಕೊಡ್ತೀನಿ. ಐಟಮ್ಸ್ ತಂದ್ಕೊಡಿ ಸರ್. ತಂದ್ಕೊಡ್ತೀನಿ ಸರ್. 950 ಆಗಿದೆ ಸರ್. ಎಷ್ಟು ಹಾಕ್ಬೇಕು ಸರ್? ಸರ್, ನಾನು ಹೇಳಿದ್ದು 9950 ನಿಮ್ಗೆ. ನಾನು ಕನ್ನಡದಲ್ಲಿ ಹೇಳಿ 9950 ಅಂದ್ರೆ ಎಷ್ಟಾಗುತ್ತೆ? ಹೌದು, ನೀವು 950 ಕಳ್ಸಿದ್ದೀರ ಅಂತ ಅವ್ರು ಹೇಳ್ತಾ ಇದಾರಪ್ಪ ನನಗೆ ಕಾಲ್ ಮಾಡಿದ್ರೆ. ಇಲ್ಲ ಸರ್, ಅಷ್ಟೊಂದು ಅಮೌಂಟ್ ನನ್ನ ಹತ್ರ ಇಲ್ಲ ಸರ್. ಸರಿ, ಒಂದ್ ನಿಮಿಷ ಇರಿಪ್ಪ. ನಾನೇ ನಮ್ ಫ್ರೆಂಡ್ಸ್ಗೆ ಯಾರಿಗಾನ ಕಾಲ್ ಮಾಡಿ ಅಮೌಂಟ್ ಕಳ್ಸಕ್ ಹೇಳ್ತೀನಿ ರೀ. ಒಂದ್ ನಿಮಿಷ ರೀ. ಓಕೆ ಸರ್. ಓಕೆ, ಕ್ಯಾನ್ಸಲ್ ಮಾಡಬೇಡಿಪ್ಪ. ವೇಟಿಂಗ್ ಚಾರ್ಜ್ ಬೇಕಾದ್ರೆ 1000 ರೂಪಾಯಿ ಹಾಕ್ಬಿಟ್ಟು ಕೊಡ್ತೀನಿ. 2 ನಿಮಿಷ ವೇಟ್ ಮಾಡಿ, ಓಕೆನಾ? ಓಕೆ ಸರ್. ಓಕೆ, ಏನಿಲ್ಲಪ್ಪ, ನೀವು ಕಳ್ಸಿದಿರ, ಅದು ಬಂದಿದೆ, ಪರವಾಗಿಲ್ಲ. ಒಂದ್ 2 ನಿಮಿಷ ಇರಿ, ನಾನು ಕಾಲ್ ಮಾಡ್ತೀನಿ. ಆಯ್ತು ಸರ್, ಆಯ್ತು. ಹಲೋ ಸರ್, ಅವ್ರ ಸ್ಕ್ಯಾನರ್ ಕಳ್ಸಿದೀನಿ ನೋಡಿ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ. ಬಂದಿದೆ ಸರ್. ಓಕೆ, ನಿಮ್ದೇನ್ ಹೆಸರಿಂದ ಹೋಗಿದೆ ಹೇಳಿಪ್ಪ, ಅವ್ರಿಗೆ ಹೇಳ್ಬೇಕಲ್ಲ. ನಿಮ್ ಹೆಸರೇನ್ ಬರ್ತದೆ ಫೋನ್ ಪೇಲಿ? ಚೇತನ್ ಸರ್, ಚೇತನ್. ಓಕೆಪ್ಪ, ನಾನು 100 ಅಲ್ಲ ಸರ್, 200 ಹಾಕ್ಬಿಟ್ಟು ಕೊಡ್ತೀನಿ. ಒಂಚೂರು ಪೂಜೆ ಸಾಮಾನ್ಯವೇ, ಬೇಗ ಬಂದ್ಬಿಡಿ. ಸರ್. ಅವ್ರಿಗೆ ಕಳ್ಸಿದ್ರೆ ಹಂಗೆ ಫೋನ್ ಮಾಡಿ ಹೇಳ್ತೀನಿ, ತಂದು ಕೊಡ್ತಾರೆ ಆಚೆಗೆ. ನಾನು ಇಲ್ಲೇ ಇದ್ದೀನಿ ಸರ್, ಎಂಟ್ರೆನ್ಸ್ ಅಲ್ಲೇ ಇದ್ದೀನಿ. ಅಂದ್ರೆ ಅವ್ರಿಗೆ ಪೇಮೆಂಟ್ ಮಾಡಿದ್ರೆ ಅವ್ರಿಗೆ ಬಿಲ್ ಹಾಕ್ಬಿಟ್ಟು ತಂದ್ಕೊಡ್ಬೇಕಪ್ಪ. ನೀವು ಗೇಟ್ ಹತ್ರ ಇರಿ, ನಿಮ್ ಗಾಡಿ ನಂಬರ್ ಹೇಳಿದೀನಿ, ಅವ್ರೆ ಗಾಡಿಗೆ ತಂದ್ಕೊಡ್ತಾರೆ ನಿಮ್ಗೆ. ಹೌದಾ ಸರ್? ಇಲ್ಲಿ ಹೊರಗಡೆ ಬರ್ತಾರಲ್ಲ ಸರ್, ಇಲ್ಲೇ ಎಕ್ಸಿಟ್ ಹತ್ರ. ಅವರೇ, ಹೌದು, ಎಂಟ್ರೆನ್ಸ್ ಗೇಟ್ ಹತ್ರ ಇರಿ, ಅವರೇ ನಿಮ್ಗೆ ಆಚೆ ತಂದ್ಕೊಡ್ತಾರೆ. ಅಂದ್ರೆ ಅವ್ರು ಬಿಲ್ ಹಾಕ್ಬಿಟ್ಟು ತಂದ್ಕೊಡ್ಬೇಕು. ಇವಾಗ ಅವ್ರಿಗೆ ಪೇಮೆಂಟ್ ಕಳ್ಸಿದ್ರೆ ಅವ್ರು ತಂದ್ಕೊಡ್ತಾರೆ ಆಚೆಗೆ.
ಈಗ ಅವ್ರು ಪೇಮೆಂಟ್ ಬಂದ್ಮೇಲೆ ನಾಗರಾಜು ಪೊಲೀಸ್ ಅವ್ರದಂತ ಕೇಳಿಪ್ಪ, ಅವರೇ ಹೇಳ್ತಾರೆ. ಅಲ್ಲಿಗೆ ಬಂದು ಯಾರು ಇಲ್ಲ, ಒಂಚೂರು ಡ್ರೈವರ್ಸ್ ಗಳಿಲ್ಲ, ಹಂಗಾಗ್ಬಿಟ್ಟು ಒಂದ್ 2 kg ಇದೆ ನೋಡಿ. ಐಟಮ್ಸ್ ಅಂದ್ರೆ ಜಾಸ್ತಿ ಇಲ್ಲ ಅಲ್ಲಿ. ಹೌದು ಸರ್. ಈಗ ನಾನು ವಾಡೆ ತಗೊಂಡ್ ಬರಲ್ಲ ಸರ್? ಏನ್ ಹೇಳಿಪ್ಪ? ಈಗ ನಾವು ವಾಡೆ ತಗೊಂಡ್ ಬರಲ್ಲ? ಇಲ್ಲ ಸರ್, ನೀವು ಗೇಟ್ ಹತ್ರ ಇರಿ, ಅವರೇ ತಂದು ಕೊಡ್ತಾರೆ. ನಂದು ಪೇಮೆಂಟ್ ಹೋಗ್ತಾ ಇಲ್ಲ, ಇವಾಗ ಸ್ಕ್ಯಾನರ್ ಕಳ್ಸಿದಿನಲ್ಲ, ಅವ್ರಿಗೆ 950 ರುಪೀಸ್ ಸೆಂಡ್ ಮಾಡಿ ಪೇಮೆಂಟ್ ಮಾಡಿ ಅವ್ರ ಐಟಮ್ಸ್ ಕೊಡ್ತಾರೆ, ತಗೊಂಬನ್ನಿ, ನಾನ್ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇರೋದು. ಓಕೆ ಸರ್, ಓಕೆ ಸರ್. 950 ಒಂದ್ 2 kg ಇದೆ ನೋಡಿಪ್ಪ, ಜಾಸ್ತಿ ಇಲ್ಲ. ಹೌದು 950. ಓಕೆ ಸರ್, ಓಕೆ. ಯಾಕಂದ್ರೆ ಅಲ್ಲಿಗೆ ಬಂದು ಡ್ರೈವರ್ಸ್ ಯಾರು ಇಲ್ಲ. ಅದೇ ಬೇಕಾದ್ರೆ ನಾನು 100 ಅಲ್ಲಪ್ಪ 500 ಹಾಕ್ಬಿಟ್ಟು ಕೊಡ್ತೀನಿ, ಒಂಚೂರು ಬೇಗ ಬಂದ್ಬಿಡಿ. ಓಕೆ ಓಕೆ ಸರ್. ಓಕೆ, ಅವ್ರಿಗೆ ಮಾಡ್ಬಿಟ್ಟು ನನಗೆ ಒಂದು ಫೋನ್ ಮಾಡಿಪ್ಪ ಬೇಗ. ಓಕೆ. ಹಲೋ. ಹಾ ಸರ್. ಟೋಟಲ್ ಹಲೋ. ಹಲೋ. ಹಾ ಸರ್. ಸರ್ ಕೇಳಿಸ್ತಾ ಇದೆಯಾ? ಹಾ ಸರ್, ಹೇಳಿ ಸರ್. ಪೇಮೆಂಟ್ ಎಷ್ಟು ಕಳ್ಸಿದೀರಾ ಅವ್ರಿಗೆ? ಟೋಟಲ್ ದುಡ್ಡು ಎಷ್ಟು ಹಾಕಿದೀರಾ ನೀವು ಹೇಳಿ ಅವ್ರಿಗೆ? ಮುಂಚೆ 950 ಸರ್, ಆಮೇಲೆ 1,000 2009 ಅನ್ಕೊಳ್ಳಿ, ಸರಿನಾ? ಅದು ಫಸ್ಟ್ ಇಂದ 1,000 ಅನ್ಕೊಳ್ಳಿ. ಓಕೆ. ಆಮೇಲೆ ಮತ್ತೆ 2,000 ಮತ್ತೆ 900 ಸರ್. 2,900 ಅಂದ್ರೆ ಟೋಟಲ್ ನೀವು 4,000 ರೂಪಾಯಿ ಸಮೀಪ ಮಾಡಿದಿರಪ್ಪ. ನಾನು ಹೇಳ್ತಾ ಇರೋದು ಎಷ್ಟು ಹೇಳಿ ಸರ್? ಒಂಚೂರು ಸಿದ್ದರಾಮಯ್ಯ ಸಾಹೇಬ್ರೆಲ್ಲ ಬರ್ತಾ ಇದ್ ನಿಮ್ ಕಲಬುರ್ಗಿಲಿ ಏನೇ ಇರ್ಲಿ ಸರ್, ನಮ್ಮನೆಗೆ ಬನ್ನಿ, ನಿಮ್ ಋಣ ತೀರ್ಸ್ಕೊಡ್ತೀನಿ. ಅವ್ರಿಗೆ ಬ್ರಹ್ಮಪುರ್ ಪೊಲೀಸ್ ಅವ್ರದ್ದು ಅಂದ್ರೆ ಅವರೇ ಹೇಳ್ತಾರೆ ನಿಮ್ಗೆ. ಅಲ್ಲಿಗೆ ಬಂದೋಕ್ ಯಾರು ಇಲ್ಲ ಸರ್ ಅಂತ ನಾನು ಹೇಳ್ತಾ ಇರೋದು ನಿಮ್ಗೆ ಅವಾಗಿಂದ. ಸರ್ ನೀವೇ ಹೇಳ್ರಲ್ಲ ಸರ್, ಇಲ್ಲಿ ಗೇಟ್ ಹತ್ರ ನಿಂತ್ಕೊಳ್ಳಿ ಆತ. ಅಯ್ಯೋ ದೇವ್ರೆ, ಇವಾಗ ನಾನು ಹೇಳಿದ್ದು 2,800 ರೂಪಾಯಿ ಕಳ್ಸಿದೀನಪ್ಪ. ಪಾಪ ಸೆಕ್ಯೂರಿಟಿ ಹತ್ರ ಇರೋದು ಇನ್ನೊಂದು 6,200 ರೂಪಾಯಿ ಕಳ್ಸ್ಬೇಕು ಅಂತ ನಾನು ಹೇಳಿದ್ದು. ನೀವು ನೋಡಿದ್ರೆ 2,900 ಕಳ್ಸಿ, ಇನ್ನೊಂದು 3,200 ರೂಪಾಯಿ ಆದ್ರೆ ನನಗೆ ಐಟಮ್ಸ್ ಬಂದ್ಬಿಡುತ್ತಲ್ಲ ಸರ್ ಅಲ್ಲಿಂದ. ಬಾಡಿಗೆ ಬರುತ್ತಂತ ಯೋಚನೆ ಮಾಡ್ಬೇಡಿ. ನಿಮ್ ಬಾಡಿಗೆ ಬಿಟ್ಬಿಟ್ಟು 1,000 ಅಲ್ಲ 10,000 ಹಾಕ್ಬಿಟ್ಟು ಕೊಡ್ತೀವಿ. ಬರ್ತಾ ಇದಾರೆ, ಹಂಗಾಗ್ಬಿಟ್ಟು ನಾನು ಹೇಳ್ತಾ ಇರೋದು ನಿಮ್ಗೆ. ಸರ್ ನನ್ನ ಹತ್ರ ಅಮೌಂಟ್ ಇಲ್ಲ, ಬೇಕಾದ್ರೆ ನಿಮಗೆ ಏನಂತಾರೆ ಫೋನ್ ಪೇ ಸ್ಕ್ರೀನ್ ಶಾಟ್ ಸ್ಕ್ರೀನ್ ಶಾಟ್ ಕಳಿಸ್ತೀನಿ. 9,40,000 ಇದೆ. ನೆಟ್ವರ್ಕ್ ಇಶ್ಯೂ ಬರ್ತಾ ಇದೆಯಪ್ಪ, ಹೋಗ್ತಾ ಇಲ್ಲ. ನನ್ನ ಹತ್ರ ಇಲ್ಲ ಸರ್, ಇದ್ರೆ ನಾನು ಕಳ್ಸಲ್ಲ ರೀ. ಇವಾಗ ನೀವು ಆಲ್ರೆಡಿ 4,000 ಮಾಡಿ, ಇನ್ನೊಂದು 2,000 ರೂಪಾಯಿ, ಇನ್ನೊಂದು 1,800 ರೂಪಾಯಿ ಆದ್ರೆ ಐಟಮ್ಸ್ ಬರ್ತಾರೆ. ಬೇಕಾದ್ರೆ ಮಿಕ್ಕಿದ ಐಟಮ್ ಕ್ಯಾನ್ಸಲ್ ಇಲ್ಲ ಸರ್. ಮಿನಿಮಮ್ ಬ್ಯಾಲೆನ್ಸ್ 1,000 ರೂಪಾಯಿ ಇಡ್ಬೇಕ್ರಿ. ಜೀರೋ ಮಾಡ್ಕೆ ಹಾಕಿದೀನಿ ಸರ್ ನಿಮ್ಗೆ. ಸರ್ ಕೇಳಿಪ್ಪ, ನನ್ಗೆ ಸಾಲ ಅಂತಲ್ಲಪ್ಪ, ನಾನು ಕ್ಯಾಶ್ ಕೊಟ್ಮೇಲೆ ಐಟಮ್ ಬೇಕಾದ್ರೆ ನಿಮ್ ವಾಟ್ಸ್ಆಪ್ ನಂಬರ್ ಇದೇನಾ ಸರ್? ನಾನು ಡಿಪಾರ್ಟ್ಮೆಂಟ್ ID ಕಾರ್ಡ್ ಕಳಿಸ್ತೀನಿ. ಇಲ್ಲ ಸರ್, ನನ್ನ ಹತ್ರ ಇದ್ರೆ ಅಲ್ವಾ ಸರ್ ಕಳ್ಸ.